ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಮೊದಲನೇದಾಗಿ ಕರ್ನಾಟಕ CET 2024ಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟಾಗಿ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಈ ಒಂದು ರಿಸಲ್ಟ್ ಬಗ್ಗೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ರಿ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಈ ಒಂದು ಕರ್ನಾಟಕ CETಗೆ ಸಂಬಂಧಪಟ್ಟಂತೆ ಏನು ರಿಸಲ್ಟ್ ನೀವು ನೋಡಬೇಕು ಅಂತ ಅಂದರೆ ಇನ್ನೊಂದು ಟೈಮ್ ನಿಮಗೆ ಏನಪ್ಪ ಕೊಟ್ಟಿದ್ದಾರೆ ಅಂತ ಅಂದರೆ ಎಡಿಟ್ ಆಪ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಸ್ಕೋರನ್ನು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಮೊನ್ನೆ ಆಪ್ಷನನ್ನು ಕೊಟ್ಟಿದ್ದರು. ಇದು 3ನೇ ಟೈಮ್ ನಿಮಗೆ ಸ್ಕೋರನ್ನು ಹಾಕ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ 2 ಸರಿ ಚಾನ್ಸನ್ನು ಕೊಟ್ಟಿದ್ದರು ಸ್ಕೋರನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ. ಯಾರ್ಯಾರು ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಳೋದಕ್ಕೆ. ನಮಗೆ ಇತ್ತೀಚೆಗೆ ಈಗ ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾಮೆಂಟ್ ಬಂದಿದ್ದಾವೆ, ಇನ್ನೂ ಕೂಡ ಸ್ಕೋರ್ ಆ್ಯಡ್ ಆಗಿಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳೋದೇನಪ್ಪ ಅಂತಂದರೆ 3 ಸಲ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ನೀವು ಸ್ಕೋರ್ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ಈಗ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಒಂದು ಸಲ ರಿಸಲ್ಟ್ ಬಂತು ಅಂತ ಅಂದರೆ ಅದನ್ನು ಹಿಂದೆ ಆಗಿತಿರ್ತಕ್ಕಂತಹ ಒಂದು ಪ್ರೋಸೆಸ್ಸನ್ನು ಮರೆತುಬಿಟ್ಟು ಮುಂದೆ ಏನಾಗಬೇಕು ಆ ಒಂದು ಪ್ರೋಸೆಸ್ ಕಡೆಗೆ ಅವರು ಗಮನ ಹರಿಸ್ತಾರೆ. ಇತ್ತೀಚೆಗೆ ಏನು ಕೊನೆಯ ಒಂದು ಚಾನ್ಸನ್ನು ಕೊಟ್ಟಿದ್ದರು, ಅದಕ್ಕೆ ವಿಡಿಯೋಗಳನ್ನು ಕೂಡ ನಾವು ಮಾಡಿದ್ವಿ. ಆ ಒಂದು ವಿಡಿಯೋಗಳನ್ನು ನೋಡಿ ತುಂಬ ಜನ ಇಲ್ಲಿ ಸರಿಪಡಿಸ್ಕೊಂಡಿದ್ದಾರೆ ಮತ್ತು ತುಂಬ ಜನ ಇಲ್ಲಿ ಇನ್ನೂ ಕೂಡ ಸರಿಪಡಿಸ್ಕೊಂಡಿಲ್ಲ. ಅವರು ಈಗ ಕಾಮೆಂಟ್ ಮಾಡ್ತಿದ್ದಾರೆ. ಆ ಒಂದು ಕಾಮೆಂಟ್ಸ್ಗಳಿಗೆ ಇಷ್ಟೇ ರಿಪ್ಲೈ ಇಷ್ಟೇ. ಈಗ ಆ ಒಂದು ಪ್ರೋಸೆಸ್ಸನ್ನು ಅವರು ಮುಗಿಸಿದ್ರು ಅಂತಂದರೆ ಅದನ್ನು ಇನ್ನೊಂದ್ಸಲಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ರಿಸಲ್ಟ್ ಬಗ್ಗೆ ನಾವು ನೋಡೋದಾದರೆ ರಿಸಲ್ಟ್ ಆದಷ್ಟು ಬೇಗ ಅಂದರೆ ಈ ಒಂದು ವೀಕ್ಸ್ನಲ್ಲಿ ನಿಮಗೆ ರಿಸಲ್ಟ್ ಬರುವಂತಹ ಒಂದು ಸಾಧ್ಯತೆ ಇಲ್ಲಿ ತುಂಬ ಇದೆ. ಯಾಕೆ ಅಂತಂದರೆ ಈ ಒಂದು ವೀಕ್ನಲ್ಲಿ ರಿಸಲ್ಟ್ ಕೊಡಲೇಬೇಕಾಗ್ತದೆ. ಈಗಾಗಲೇ ಪ್ರಾಕ್ಟಿಕಲ್ ಏನು ಫಾರ್ಮ್ ಸೈನ್ಸ್ ಕೋಟಾದಡಿಯಲ್ಲಿ ಇರತಕ್ಕಂಥ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಕೋರನ್ನು ಕೂಡ ಬಿಟ್ಟಿದ್ದಾರೆ. ಆ ಒಂದು ಸ್ಕೋರನ್ನು ಬಿಟ್ಟ ನಂತರ ನಿಮ್ಮ ಒಂದು ಸ್ಕೋರನ್ನು ನಿಮ್ಮ ಒಂದು ಏನು ಸೆಕೆಂಡ್ PU ಅಂಕಗಳಿಗೆ ಹೋಲಿಸಿ ಆ ಒಂದು ರ್ಯಾಂಕಿಂಗನ್ನು ಕೂಡ ಬಿಟ್ಟು ನೆಕ್ಸ್ಟ್ ಇಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ ಒಂದು ರೌಂಡ್ಗಳನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಇಷ್ಟು ಈಗ ಪ್ರೊಸೆಸ್ ಇರತಕ್ಕಂಥದ್ದು. ಈಗ ಪ್ರೆಸೆಂಟಾಗಿ ಫಲಿತಾಂಶ ನೋಡೋದಾದರೆ ಈ ಒಂದು ವಾರದಲ್ಲಿ ಈ ಒಂದು KCET ಫಲಿತಾಂಶ ಬರುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಇರತಕ್ಕಂಥದ್ದು. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.